ಯಾವುದೇ ಕಾರಣಕ್ಕೆ 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ನೇಮಕಾತಿ ಮಾಡೋ ಹಾಗಿಲ್ಲ. ಈ 15%ನಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ 15% ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಮೌನವಾಗಿದೆ. ಯಾವ ಕೋರ್ಟು ಇದು ನೀವು ಜಾರಿ ಮಾಡಬೇಡಿ ಒಳ ಮೀಸಲಾತಿ ಅಂತ ಹೇಳಿಲ್ಲ. 15% 17%ಗೆ ಏನು ಫಿಕ್ಸ್ ಮಾಡಿದ್ರಿ, ನೀವು 15ಕ್ಕೆ ತಂದಿದ್ದೀರಿ. 15ಕ್ಕೆ ಪ್ರಪೋರ್ಷನೇಟ್ ಕಡಿಮೆ ಮಾಡಿ ಜಾರಿ ಮಾಡೋದಕ್ಕೆ ಏನು ತೊಂದರೆ ಇದೆ ಅನ್ನೋದಕ್ಕೆ ಯಾರೂ ಕೂಡ ಸಮಜಾಯಿಷಿಯನ್ನು ಕೊಡ್ತಾ ಇಲ್ಲ. ಕ್ಯಾಬಿನೆಟ್ಟಲ್ಲಿ ಆದ ತೀರ್ಮಾನದ ಪ್ರಕಾರ ನೇಮಕಾತಿ ಕೂಡಲೇ ಆಗಬೇಕು, ನಿರುದ್ಯೋಗಿಗಳಿಗೆ ಕೆಲಸ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಒಪಿನಿಯನ್ ಕೂಡ. ಒಳ ಮೀಸಲಾತಿಯ ಹೋರಾಟ ನಿನ್ನೆ ಮೊನ್ನೆದಲ್ಲ, 35 ವರ್ಷದ್ದು ಅಂತ ಹೇಳಿ ನಮ್ಮ ಇಬ್ಬರು ಸನ್ಮಾನ್ಯ ಸಚಿವರು ಈಗಾಗಲೇ ತಮಗೆ ವಿವರಿಸಿ ಹೇಳಿದ್ದಾರೆ. ಈ ಪ್ರಣಾಳಿಕೆಯನ್ನು ಕಳೆದ ಚುನಾವಣೆಯಲ್ಲಿ 2.5 ವರ್ಷಗಳ ಹಿಂದೆ, 3 ವರ್ಷದ ಹಿಂದೆ ಚುನಾವಣಾ ಪ್ರಣಾಳಿಕೆಯನ್ನು ತಯಾರು ಮಾಡಿದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ನೇಮಕ ಆಗಿತ್ತು. ಆ ಸಮಿತಿ ಪ್ರಣಾಳಿಕೆಯಲ್ಲಿ ಮೊದಲ ಷರತ್ತು ಹಾಕಿದ್ದೇನು ಅಂದರೆ, ನಾವು ಅಧಿಕಾರಕ್ಕೆ ಬಂದ ಕ್ಷಣದಲ್ಲಿ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಿದರು. ಹಾಗೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಸನ್ಮಾನ್ಯ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ನಾವು ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ, ಜಾರಿಗೊಳಿಸ್ತೇವೆ ಅಂತ ಹೇಳಿ ಎಲ್ರಿಗೂ ಭರವಸೆ ಕೊಟ್ಟಿದ್ದರು. ಈ ಭರವಸೆಗಳ ಆಧಾರದ ಮೇಲೆ ನಮ್ಮ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಬಹುಮತದಿಂದ ಗೆಲ್ಲಿಸಿ ಅಧಿಕಾರಕ್ಕೆ ಬರೋ ಹಾಗೆ ಮಾಡಿದ್ದಾರೆ. ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಕೇಳುವ ಸಂದರ್ಭಕ್ಕೆ ಸರಿಯಾಗಿ ಸುಪ್ರೀಂ ಕೋರ್ಟಿನ ತೀರ್ಪು ಬಂತು. ರಾಜ್ಯಗಳು ಈ ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಮೊದಲು ರಾಜ್ಯಗಳಿಗೆ ಅಧಿಕಾರ ಇರಲಿಲ್ಲ. ಆ ತೀರ್ಪಿನ ನಂತರ ರಾಜ್ಯಗಳಿಗೆ ಅಧಿಕಾರ ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿತು. ಇದಾದ ಮೇಲೆ ರಾಜ್ಯಗಳಿಗೆ ತೀರ್ಪು ಬಂದ ಮೇಲೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳ ಆಯೋಗವನ್ನು ನೇಮಕ ಮಾಡಿತು. ಆ ಆಯೋಗ ವರದಿಯನ್ನು ಕೊಡ್ತು. ಆ ವರದಿಯ ಪ್ರಕಾರ ತಮಗೆಲ್ಲ ಗೊತ್ತಿದೆ, ಅಲೆಮಾರಿಗಳಿಗೆ ಮೊದಲ ಗುಂಪಿನಲ್ಲಿ 1%, ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಎರಡನೇ ಗುಂಪಿನಲ್ಲಿ 6%, ಹೊಲೆಯರು ಮತ್ತು ಸಂಬಂಧಿತ ಜಾತಿಗಳಿಗೆ 5%, AKAD ಅಂತ ಯಾರು ಈಗ ಗುರುತಿಸ್ಕೊಂಡಿದ್ದಾರೆ, ತಮ್ಮ ಮೂಲ ಜಾತಿಯನ್ನು ಹೇಳ್ಕೊಂಡಿಲ್ಲ, ಅವರಿಗೆ 1%, ಮತ್ತು ಉಳಿದ ಸ್ಪೃಶ್ಯ ಸಮುದಾಯದ ಜಾತಿಗಳನ್ನು ಕೂಡಿಸಿ 4%ನಂತೆ ABCDE ಗುಂಪುಗಳನ್ನಾಗಿ ನಾಗಮೋಹನ್ ದಾಸ್ ವರದಿ ಕೊಡ್ತು. ನಮ್ಮ ಕ್ಯಾಬಿನೆಟ್ಟು ತಮ್ಮ ವಿವೇಚನೆಯನ್ನು ಬಳಸಿ ಅದನ್ನು 3 ಪ್ರವರ್ಗಗಳನ್ನಾಗಿ ಮಾಡಿ, ಎ ಪ್ರವರ್ಗ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ 6%, ಹೊಲೆಯರು ಮತ್ತು ಸಂಬಂಧಿತ ಜಾತಿಗಳಿಗೆ 6%, ಉಳಿದ ಸಮುದಾಯಗಳಿಗೆ ಅಲೆಮಾರಿಗಳನ್ನು ಸೇರಿಸಿ 5%, 6-5% ಕೊಡೋ ತೀರ್ಮಾನವನ್ನು ಮಾಡಿದ್ರು. ನಾವೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಜಾರಿ ಮಾಡಿ ಅಂತ ಕೇಳ್ಕೊಂಡ್ವಿ. ಗವರ್ನರ್ ಹತ್ರ ಹೋದ ಮೇಲೆ ಗವರ್ನರ್ ಕೆಲವು ಕ್ಲಾರಿಫಿಕೇಷನ್ ಕೇಳಿ, ಕ್ಲಾರಿಫಿಕೇಷನ್ ಬಂದ ಮೇಲೆ ಅದನ್ನು ಅಪ್ರೂವ್ ಮಾಡಿದ್ರು. ಗವರ್ನರ್ ಸಹಿಯಾಗಿ ಬಂದ ದಿನವೇ ಸುಪ್ರೀಂ ಕೋರ್ಟಿನ ಒಂದು ತೀರ್ಪು ಏನು ಬಂತು, 50% ಮೀಸಲಾತಿಯನ್ನು ಮೀರಬಾರ್ದು ಅಂತ ಅನ್ನುವ ತೀರ್ಪು ಬಂತು. ನಮ್ಮದು ಆ ಹೊತ್ತಿಗೆ 56% ಆಗಿತ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 17, ಪರಿಶಿಷ್ಟ ಪಂಗಡದವರಿಗೆ 3-7% ಕೊಡಲಾಗಿ ಇದು 56% ಹೆಚ್ಚಾಗಿತ್ತು, 50% ಮೀರಿತ್ತು. ಕೋರ್ಟಿಗೆ ಹೋದರು ಕೆಲವರು. ಕೋರ್ಟಲ್ಲಿ ಈಗಲೂ 2 ರಿಟ್ ಪೆಟಿಷನ್ ಪೆಂಡಿಂಗ್ ಇವೆ. ಒಂದು ರಿಟ್ ಪೆಟಿಷನ್ನು ಏನು ಹೇಳ್ತದೆ ಅಂತ ಅಂದರೆ, ಆ ರಿಟ್ ಪೆಟಿಷನ್ನ ಪ್ರೇಯರ್ ಏನು ಅಂತ ಅಂದರೆ, ಈ ರಿಸರ್ವೇಷನ್ ನೀವು 17% ಮತ್ತು 7% ಜಾರಿ ಮಾಡಿದ್ರೆ ಅದು 50% ಮೀರುತ್ತೆ, ಅದಾಗಬಾರ್ದು ಅಂತ ಹೇಳಿದ್ದಾರೆ. ಕೋರ್ಟ್ನವ್ರು ಏನು ಹೇಳಿದ್ರು, ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ 6% ಏನಿದೆ ಇದನ್ನು ಅಬೇಯನ್ಸಲ್ಲಿಡಿ. 50 ಮೀರಿದ 6% ಇದೆಯಲ್ಲ, 56, ಇದನ್ನು ಅಬೇಯನ್ಸಲ್ಲಿಡಿ. ಉಳಿದಿದ್ದ 50% ಜಾರಿ ಮಾಡೋದಕ್ಕೆ, ಒಳ ಮೀಸಲಾತಿ ಒಳಗೊಂಡಂತೆ ಜಾರಿ ಮಾಡೋದಕ್ಕೆ ನಮ್ಮ ತಕರಾರು ಇಲ್ಲ ಅಂತೇಳಿ ಕೋರ್ಟು ತೀರ್ಪನ್ನು ಕೊಟ್ಟಿದೆ. ಅದು ನಮ್ಮ ಅಡ್ವೊಕೇಟ್ ಜನರಲ್ ಅವರು ಕೂಡ ಸರ್ಕಾರಕ್ಕೆ ರೈಟಿಂಗಲ್ಲಿ ತಿಳಿಸಿದ್ದಾರೆ. ದುರದೃಷ್ಟವಶಾತ್ ಈ ಮಧ್ಯೆ ಏನಾಗಿದೆ, ನಿರುದ್ಯೋಗಿಗಳು ಪ್ರತಿಭಟನೆ ಮಾಡಿದ ಕಾರಣದಿಂದಾಗಿ ಸರ್ಕಾರ ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಂಡಿದೆ. ಅದಕ್ಕೆ ನಮ್ಮ ತಕರಾರಿಲ್ಲ. ಕ್ಯಾಬಿನೆಟ್ಟಲ್ಲಿ ಆದ ತೀರ್ಮಾನದ ಪ್ರಕಾರ ನೇಮಕಾತಿ ಕೂಡಲೇ ಆಗಬೇಕು, ನಿರುದ್ಯೋಗಿಗಳಿಗೆ ಕೆಲಸ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಒಪಿನಿಯನ್ ಕೂಡ. ಆಗ ಕ್ಯಾಬಿನೆಟ್ಟು 15%, 17ರಿಂದ 15% ಪ್ರಕಾರ ಮಾಡಬೇಕು.
7% ಪರಿಶಿಷ್ಟ ಪಂಗಡದ್ದು 3%ನಂತೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತು. ಅದಕ್ಕೂ ಕೂಡ ನಮ್ಮ ತಕರಾರಿಲ್ಲ. ಇದು ಇತ್ಯರ್ಥ ಆಗುವವರೆಗೆ 15 ಮತ್ತು 3% ರಿಕ್ರೂಟ್ಮೆಂಟ್ ಮಾಡಿ 6% ಹೆಚ್ಚುವರಿ ಏನಿದೆ ಅದನ್ನು ಅಬೆಯನ್ಸಲ್ಲಿಡಿ. ಕೋರ್ಟಿನ ತೀರ್ಪು ಬಂದ ಮೇಲೆ ಅವ್ರಿಗೆ ನೀವು ಆದೇಶ ಕೊಡ್ಬೋದು. ಕೋರ್ಟ್ ತೀರ್ಪು ವ್ಯತಿರಿಕ್ತವಾಗಿ ಬಂದರೆ ಆದೇಶವನ್ನು ರದ್ದು ಮಾಡ್ಬೋದು. ಇದು ಸರ್ಕಾರದ ಮುಂದೆ ಇರೋ ಆಯ್ಕೆ. ಆದರೆ ಈ 15%ನಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ 15% ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಮೌನವಾಗಿದೆ. ಸರ್ಕಾರದ ಕ್ಯಾಬಿನೆಟ್ನ ಪ್ರೊಸೀಡಿಂಗ್ಸ್ ಏನು ಹೊರಗೆ ಬಂದಿದೆ ಅಲ್ಲಿ 15%ನೊಳಗೆ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನುವ ವಿವರಣೆ ಇಲ್ಲ. ಈಗ ನಮ್ಮ ಇಡೀ ಮಾದಿಗ ಸಮುದಾಯ ಕರ್ನಾಟಕದಲ್ಲಿ ಆತಂಕಕ್ಕೆ ಒಳಗಾಗಿದೆ. ನಮಗೆ ಮೀಸಲಾತಿ ವಂಚನೆ ಆಗ್ತಾ ಇದೆ, ಒಳ ಮೀಸಲಾತಿದು. ಈ ವಂಚನೆಯನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಜನರು ಬೀದಿಗೆ ಬಂದಿದ್ದಾರೆ. ನಮ್ಮ ಬೇಡಿಕೆ, ನಾವೆಲ್ಲ ನಮ್ಮ ಮಂತ್ರಿಗಳಿಗೆ ಬೇಡಿಕೆ ಇಟ್ಟದ್ದೇನು ಅಂದರೆ, ಯಾವುದೇ ಕಾರಣಕ್ಕೆ 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ನೇಮಕಾತಿ ಮಾಡೋ ಹಾಗಿಲ್ಲ. ತಾವು ಅದನ್ನು ರಕ್ಷಿಸಬೇಕು ಅಂತೇಳಿ ನಾವು ನಮ್ಮ ಇಬ್ಬರು ಸಚಿವರನ್ನು ಕೇಳಿಕೊಂಡಿದ್ದೇವೆ. ಅವರು ನಿನ್ನೆ ನಮ್ಮನ್ನೆಲ್ಲ ಕೂಡಿಸಿ ಅಡ್ವೊಕೇಟ್ ಜನರಲ್ ಬಳಿ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ದು, ಇದರಲ್ಲಿ ಯಾವ ತಕರಾರು ಇಲ್ಲ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ. 17%ಗೆ ಏನು ನೀವು 665 ಫಿಕ್ಸ್ ಮಾಡಿದ್ರಿ, 15%ಗೆ ಏನು ಪ್ರಪೋರ್ಷನೇಟ್ಲಿ ಅಂದರೆ ಪರ್ಸೆಂಟೇಜ್ ವಾರು ಅದೇ ಪ್ರಮಾಣದಲ್ಲಿ ನೀವು ಕಡಿಮೆ ಮಾಡಿ ಜಾರಿ ಮಾಡ್ಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ ಅಂತೇಳಿ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ನಿನ್ನೆ ನಮ್ಮ ನಿಯೋಗಕ್ಕೆ ಹೇಳಿದ ಮಾತಿದು. ಇದು ನಿಜ. ಆದ್ದರಿಂದ ಯಾಕೆ ಸರ್ಕಾರ 15% ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ? ಕೋರ್ಟ್ನಲ್ಲಿ ಸ್ಟೇ ಇಲ್ಲ. ಯಾವ ಕೋರ್ಟು ಇದು ನೀವು ಜಾರಿ ಮಾಡಬೇಡಿ ಒಳ ಮೀಸಲಾತಿ ಅಂತ ಹೇಳಿಲ್ಲ. 17%ಗೆ ಏನು ಫಿಕ್ಸ್ ಮಾಡಿದ್ರಿ, ನೀವು 15ಕ್ಕೆ ತಂದಿದ್ದೀರಿ. 15ಕ್ಕೆ ಪ್ರಪೋರ್ಷನೇಟ್ ಕಡಿಮೆ ಮಾಡಿ ಜಾರಿ ಮಾಡೋದಕ್ಕೆ ಏನು ತೊಂದರೆ ಇದೆ ಅನ್ನೋದಕ್ಕೆ ಯಾರೂ ಕೂಡ ಸಮಜಾಯಿಷಿಯನ್ನು ಕೊಡ್ತಾ ಇಲ್ಲ. ನಾವು ಆದ್ದರಿಂದ ಸಚಿವರನ್ನು ಕೇಳಿ ಬೆಳಗ್ಗೆ ಮುಖ್ಯಮಂತ್ರಿನ ಭೇಟಿ ಮಾಡಿದಾಗ ಕೂಡ ಇದೇ ಪ್ರಶ್ನೆಯನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಮುಂದಿನ ಕ್ಯಾಬಿನೆಟಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಂದು, ಕಾನೂನಿನ ತೊಡಕಿಲ್ಲದಿರುವ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಕೆಲಸವನ್ನು ನಮ್ಮ ಕ್ಯಾಬಿನೆಟ್ಟು ಕಡ್ಡಾಯವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಇದರಲ್ಲಿ ಯಾವ ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ನಾವು ಇದು ಬೇರೆ ಏನನ್ನೂ ಮಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 15% ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ನೇಮಕಾತಿಯನ್ನು ಮುಂದುವರಿಸಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಅಷ್ಟಕ್ಕೆ ಮಾತ್ರ ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ಗಮನಕ್ಕೆ ತರೋದು ಮತ್ತು ಸರ್ಕಾರದ ಗಮನವನ್ನು ಸೆಳೆಯೋದು, ಸರ್ಕಾರ ಈ ನ್ಯಾಯೋಚಿತವಾದ ಕ್ರಮವನ್ನು ಚಾಚೂ ತಪ್ಪದೆ ಪಾಲಿಸಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಇದರಲ್ಲಿ ಯಾರು ಪರವಾಗಿ ಹೋಗುವಂಥದ್ದಿಲ್ಲ, ಯಾರು ವಿರೋಧವಾಗಿ ನಾವು ಏನು ಇದರಲ್ಲಿ ಲಾಬಿ ಮಾಡುವಂಥ ಪ್ರಶ್ನೆ ಇಲ್ಲ. ನಮ್ಮ ಪಾಲು ಏನು ಬರಬೇಕು ಅದನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಅದನ್ನು ಜಾರಿ ಮಾಡೋದು ಸರ್ಕಾರವೇ ಮಾಡಿರೋ ಕಾನೂನು. ನೋಡಿ, ದುರ್ದೈವ ಏನು ಅಂದರೆ 17% ಮತ್ತು 7% ಮಾಡಬೇಕು ಅನ್ನೋದು ಸರ್ಕಾರವೇ ನೇಮಕ ಮಾಡಿದ ಆಯೋಗ ಕೊಟ್ಟಿರೋ ವರದಿ. ಅದು ಸರ್ಕಾರವೇ ತೀರ್ಮಾನ ಮಾಡಿರೋದು. ಇದನ್ನು ಮಾಡ್ತೀವಿ ಅಂಥೇಳಿ 2 ಸಭೆಗಳಲ್ಲಿ, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿಸಿ ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಆಲ್ ರೈಟ್, ರಾಜ್ಯಪಾಲರು ಅಂಕಿತ ಆಗಿದ ಮೇಲೆ ಕೋರ್ಟಿನ ತೀರ್ಮಾನ ಬಂತು. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಕೋರ್ಟ್ ಇತ್ಯರ್ಥ ಆಗೋವರೆಗೆ ಕೋರ್ಟೇ ಹೇಳಿರೋ ಪ್ರಕಾರ 6% ಅಬೆಯನ್ಸಲ್ಲಿಟ್ಟು 50% ಜಾರಿಗೊಳಿಸಿ, ಅದರಲ್ಲಿ 15% SC ಮೀಸಲಾತಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಯಾವ ಕಾನೂನಿನ ತಕರಾರು ಇಲ್ಲ, ಯಾವ ಅಡ್ಮಿನಿಸ್ಟ್ರೇಟಿವ್ ತಕರಾರುಗಳು ಇಲ್ಲ. ಸರ್ಕಾರ ಇದನ್ನು ಜಾರಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಕ್ಕೊರಲಿನಿಂದ ಒತ್ತಾಯ ಮಾಡ್ತಿದ್ದೇವೆ. ಸರ್ಕಾರ ಇದನ್ನು ಒಪ್ಕೊಳ್ತದೆ ಅಂತ ಭರವಸೆ ಇದೆ. ಒಪ್ಕೊಳ್ಳದೆ ಹೋದರೆ ಏನು ಮಾಡ್ತೀವಿ ಅಂತ ನಾವು ಮುಂದಿನ ಸಭೆಯಲ್ಲಿ ತಮಗೆ ತಿಳಿಸ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.